ಅಧ್ಯಕ್ಷರನ್ನ ಭೇಟಿಯಾಗಿ AICC ಅಧ್ಯಕ್ಷರನ್ನ ಎಲ್ಲ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ನಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀವಿ ಅಷ್ಟೇ. CLP ಇದೆ ಈಗ 4 ಗಂಟೆಗೆ. ಅದು ಯಾವುದನ್ನು ಕೂಡ ಚರ್ಚೆ ಆಗಿಲ್ಲ. DCM ಚರ್ಚೆ ಆಗಿಲ್ಲ. ನಾವು ಭೇಟಿಯಾಗಿ ಶಾಸಕಾಂಗ ಸಭೆಯ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಹೌದು, ಮಾಡ್ತಾರೆ. ಮುಂದಿನ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ ಅದು ನೋಡೋಣ. ಹೈಕಮಾಂಡ್ ಅದು CLPದಲ್ಲಿ ಏನೆಲ್ಲ ನಿರ್ಣಯಗಳಾಗ್ತವೆ, ಯಾರನ್ನ CLPಯಲ್ಲಿ ಆಯ್ಕೆ ಮಾಡ್ತಾರೆ, ತದನಂತರ ಏನೆಲ್ಲ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾಡ್ತಾರೆ. ಸರ್, ಈಗ ತಾವು ಕೂಡ ಹೈಕಮಾಂಡ್ ನಾಯಕರನ್ನ ಯಾರನ್ನಾದ್ರೂ ಭೇಟಿ ಆಗಿದ್ದಾರೆ? ನಾನು ಬಂದು ದಿಲ್ಲಿಗೆ ಹೋಗಿದ್ದೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿರಲ್ಲ. ಅದರಲ್ಲಿ ಇದೆ. ಥ್ಯಾಂಕ್ ಯು. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದೀರಾ? CLP ಸಭೆಯಿಂದ ಇವತ್ತು ನೋಡಿ, CLP ಸಭೆ ನಡೆಸೋದು ಒಂದು ಸಹಜ ಪ್ರಕ್ರಿಯೆ. ಇವತ್ತು CLP ಲೀಡರ್ ಯಾರು ಆಗ್ತಾರೆ ಮತ್ತು ಮುಂದಿನ ಹೆಜ್ಜೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಷ್ಟೇ. DK ಶಿವಕುಮಾರ್ CM ಆಗ್ತಾರೆ ಸರ್. CLPನಲ್ಲಿ CLP ಲೀಡರ್ ಆಯ್ಕೆ ಮಾಡ್ತಾರೆ. CLP ಲೀಡರ್ ಯಾರು ಆಗ್ತಾರೆ, ದೇ ವಿಲ್ ಲೀಡ್ ದ ಪಾರ್ಟಿ. ಅದನ್ನು ನಾವು ಗವರ್ನರಿಗೆ ತಿಳಿಸ್ಬೇಕಾಗ್ತದೆ. ಅದು ಪ್ರಕ್ರಿಯೆ. ಅದಕ್ಕೆ ಎಲ್ಲರೂ ಒಮ್ಮನಸ್ಸಿಂದ ನಾವು ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಕೊಡಬೇಕು ಆಗ್ತಾರೆ ಅನ್ನೋ ಚರ್ಚೆಗಳು ದಟ್ಟವಾಗಿ ನಡೀತದೆ. ಚರ್ಚೆಗಳು ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ವಲಯದಲ್ಲೇ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳೋ ತನಕ ಅದೆಲ್ಲ ಅಪ್ರಸ್ತುತ. ಥ್ಯಾಂಕ್ ಯು. ಸರಿ, ಇನ್ನೂ ಚರ್ಚೆ ಇಲ್ಲ. ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಸರ್, ಶಿವಕುಮಾರ್ ಅವರು CM ಆಗ್ತಾರಾ ಇಲ್ವಾ ನಿಮ್ಮ ಪ್ರಕಾರ? ಸರ್, ಅದು ಇವತ್ತು ನಿರ್ಧಾರ ಆಗುತ್ತೆ. ಸರ್, ನೀವು ಸಹ ಪ್ರಬಲ ಖಾತೆ ಕೇಳಿದ್ದೀರಾ ಸರ್? ಹೈಕಮಾಂಡ್ನಿಂದ ಅದೆಲ್ಲ ಸಹಜ ಪ್ರಕ್ರಿಯೆ. ಕೇಳಬೇಕಾಗಿದ್ದು ನಮ್ಮನ್ನು ಮುಂದುವರಿಸಬೇಕು ಅಂತ ಅನ್ನೋದು ಸಹಜವಾದಂಥ ಪ್ರಕ್ರಿಯೆ. ಇವತ್ತು ಶಾಸಕಾಂಗ ಪಕ್ಷ ನಾಯಕ ಆದಮೇಲೆ ನಿರ್ಧಾರ.